ಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೆ ದರ್ಶನವು. ಮೊದಲ ಮೆಟ್ಟಿಲೆ ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ರತ್ನತ್ರಯ 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 ರತ್ನತ್ರಯ. ಧಾರ್ಮಿಕ ಸಭಾ ಕಾರ್ಯಕ್ರಮ ಭಕ್ತಾಮರ ಪ್ರಣತ ಮೌಲಿಮಣಿ ಪ್ರಭಾಣ. ಶ್ರೀಯುತ ಸ್ವಾಮಿ ನಾಯಕ್ ಅವರು, ಈಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಆಂಧ್ರ ಪ್ರದೇಶ್ ಅನಂತಪುರ ಅವರು ದಯವಿಟ್ಟು ಬಂದು 2 ಮಾತುಗಳನ್ನ ಹಂಚಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. Yeah, thank you so much, sir, giving me a good opportunity. The main role of what I just heard is the Department of Archaeology initiated to develop Jainist sites in not only the Anantapuram but also entire Andhra Pradesh. So far, we have hundreds of sites, Jaina sites in Andhra Pradesh. Particularly in my jurisdiction, I have the 4 districts: Anantapuram, Karnool, Satyasai, Nandyala. I am the familiar and I dedicated to develop not only the develop of the Jainism but also myself interest to propagate the Jainism toward the public. For that reason, I created some augmented reality and the QR based video also. Everybody can scan and look. Everybody can scan and they enjoy the video, development of the Jainism and development. And what is the suktis, very pravachanas of the Mahavardhamana Mahaviras and Ajitanadas and many more. And I also taken the opportunity, developing the Jainism through the intact member also. I collaborate in the local NGO also. How we are going to spread of the Jainism, particularly for the future generations, school children and college student also. I emphasized regarding the promotions of the Jainism, sir. Not only as I am the officer, but also I am a citizen and the familiar as a devotee of the Jainism. I took my personal interest and from the Department of Archaeology side, these 4 districts, this is my control. I spread the Jainism on the behalf of you, sir. Thank you so much for giving me opportunity, sir. And one more my humble request, sir. Please kindly, is part of this such a soul and such a great opportunity. We are developing the many theater also in the museum. Morning I discussed with Sir also. Sir what gave me, such a good hope also for the development of the some theater because of the projections of the some Jaina movie also what we so far developed with the help of thanks my team, Anusri team also, sir. So they are also here and thank you so much one and all, sir. Thank you, sir. ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಕಿ ಜೈ ಬಲೋ. ಸ್ವಸ್ತಿ ಶ್ರೀ ಅಭಿನವ ಚಾರು ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಕಿ
ಬಹಳ ದೊಡ್ಡ ಇತಿಹಾಸ ಈ ಪೆನುಗೊಂಡೆಯದ್ದು. ಪೆನುಗೊಂಡೆಯನ್ನು ನಾವು ಸಾಮಾನ್ಯಕ್ಕೆ ತಿಳಿಬಾರದು. ಬರೀ 2 ಬಸದಿಗಳಿಗೇನು ಕಾಣ್ತಾ ಇದ್ದಾವಲ್ಲ, ಇವು ಸುಮ್ಮನೆ ಶಾಂಪಲ್, ಇವೇನೂ ಅಲ್ಲ. ಅದು ಪಚ್ಚೆ ಪಾರ್ಶ್ವನಾಥ ಆಗಿರ್ಬೋದು, ಅಜಿತನಾಥ ಸ್ವಾಮಿ ಮಂದಿರ ಆಗಿರ್ಬೋದು. ಪೆನುಗೊಂಡೆಯ ಇತಿಹಾಸಕ್ಕೆ ಇವೆರಡೂ ಮಂದಿರಗಳು ಏನೂ ಅಲ್ಲ. ಬಹಳ ದೊಡ್ಡ ಸಂಸ್ಥಾನ ಮಠ ಇದು. ಆಗ ಏನಾಗ್ತದೆ, ನಾವು ಈ ಸಂದರ್ಭದಲ್ಲಿ ಬಹಳ ಗರ್ವದಿಂದ ಹೆಮ್ಮೆಯಿಂದ ನಮ್ಮ ಗುರುಗಳನ್ನು ನಾವು ನೆನೆಸ್ತೇವೆ. ಯಾಕೆಂತಂದರೆ ನಾವು ಆಗಲೇ ಹೇಳಿದ್ವಿ, ನಾವು ಬಂದೀಗ 12-14 ವರ್ಷ ಆಗಿದೆ ಅಷ್ಟೇ, 12 ವರ್ಷ ಆಯಿತು. ಆದರೆ ನಮಗೆ ಅರಿವಿದೆ. ಯಾವ ಅರಿವಿದೆ ಅಂತಂದರೆ, ಪೆನುಗೊಂಡೆ ಅಂತಂದರೆ ಅದು ಲಕ್ಷ್ಮೀಸೇನರು. ನಾವು ಲಕ್ಷ್ಮೀಸೇನರಲ್ಲ. ನಮಗೆ ಆ ನಾಮಾಂಕಿತ ಮಾಡಿ ಆ ಪೀಠಾಧ್ಯಕ್ಷರನ್ನಾಗಿ ಮಾಡಿ ನಮಗೆಲ್ಲ ಕೂರಿಸಿದ್ದಾರೆ. ನಾವು ಆ ನಾಮಕ್ಕೆ, ಆ ಹೆಸರಿಗೆ ಗೌರವ ತರ್ತೀವಿ, ಅದನ್ನು ಕೆಲಸ ಮಾಡ್ತೀವಿ. ಆ ಗುರುಗಳಿಗೆ ನಾವು ಗೌರವ ಸಲ್ಲಿಸ್ತೀವಿ. ಆದ್ಯ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮಿಗಳು ಪೆನುಗೊಂಡೆಯಲ್ಲಿ ಮಠ ಸ್ಥಾಪನೆ ಮಾಡಿ ಜಿನಮಂದಿರಗಳನ್ನು ದೇಖರೇಖ್ ಮಾಡ್ತಾ ಹೋಗಿದ್ದರೆ ಇವತ್ತು ಇಲ್ಲಿ ಅಜಿತನಾಥ ಸ್ವಾಮಿ ಆಗಿರಲಿ ಅಥವಾ ಪಚ್ಚೆ ಪಾರ್ಶ್ವನಾಥ ಸ್ವಾಮಿ ಆಗಿರಲಿ ಇರ್ತಾ ಇರಲಿಲ್ಲ. ಹಾಗಾಗಿ ನಾವು ಆದ್ಯ ಲಕ್ಷ್ಮೀಸೇನ ಸ್ವಾಮಿಗಳಿಗೆ ಶಿರಸ ನಮಸ್ಕರಿಸಿ ಭಕ್ತಿಯನ್ನು ಸಮರ್ಪಣೆ ಮಾಡ್ತೇವೆ. ನಾವು ಪ್ರಾಸ್ತಾವಿಕದಲ್ಲಿ ನಾವು ಅಪೇಕ್ಷೆ ಪಟ್ವಿ ಲಕ್ಷ್ಮೀಸೇನ ಸ್ವಾಮಿಗಳ ಹೆಸರು ಎಲ್ಲಾದರೂ ಹೇಳ್ತಾರ ಅಂತ ಹೇಳಿ. ಅವ್ರು ಹೇಳಲಿಲ್ಲ. ಆ ಕಾರಣ ನಾವಿದನ್ನು ಪ್ರಸ್ತಾವನೆ ಮಾಡಿ ಆ ಗುರುಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಕುಂದಕುಂದಾಚಾರ್ಯರ ಬಗ್ಗೆ ಹೀಗೆ ಹೆಚ್ಚು ಕಡಿಮೆ ನಾವು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಒಟುಗಳಿಗೆಲ್ಲ ವ್ರತ ಸಂಸ್ಕಾರ. ಅವತ್ತಿನ ದಿನ ಅದೇ ಜಪ ಮಾಡ್ತಾಯಿದ್ರು. ಕುಂದಕುಂದಾಚಾರ್ಯರ ಬಗ್ಗೆ ಹೇಳಬೇಕು ನೀವು, ಕುಂದಕುಂದ ಆಚಾರ್ಯರ ಜನ್ಮಭೂಮಿ ಬಗ್ಗೆ ನಾವೇನಾದರೂ ಮಾಡಬೇಕು. ಬಹಳ ದೊಡ್ಡ ಒಂದು ಕನಸನ್ನು ಇಟ್ಕೊಂಡು ಆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಯಾಕಂತಂದರೆ ಆ ಕ್ಷೇತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಡುವ ಕ್ಷೇತ್ರ. ಇಡೀ ವಿಶ್ವದಾದ್ಯಂತ ಕುಂದಕುಂದಾಚಾರ್ಯರ ಬಗ್ಗೆ ಪರಿಚಯ ಇದೆ. ನಮ್ಮ ಜೈನರ ಒಂದು, ಈಗ ನಮ್ಮ ಇವ್ರು ಯಾರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವ್ರು ಬಂದೆ, ಸ್ವಾಮಿನಾಥ್ ಅವರು ಸೂಪ್ರಿಡೆಂಟ್ ಆಗಿದ್ದಾರಲ್ಲ, ಅವರು ಬಂದು ಮಾತನಾಡ್ಬೇಕಾದ್ರೆ ಜೈನ ಧರ್ಮದ ಬಗ್ಗೆ ಬಹಳ ದೊಡ್ಡ ಗೌರವವನ್ನು ವ್ಯಕ್ತಪಡಿಸಿದರು. ಅದರ ಉತ್ಕರ್ಷ ಮತ್ತು ಅದನ್ನು ಏನು ಅವರು ರಿಸರ್ಚ್ ಮಾಡ್ತಾರೆ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಇವತ್ತು ಬಹಳ ದೊಡ್ಡ ಸ್ಮಾರಕಗಳಿದೆ, ಅದನ್ನು ಸಂರಕ್ಷಣೆ ಮಾಡಬೇಕು, ಅಧ್ಯಯನ ಮಾಡಬೇಕು, ಅದರ ಪ್ರೊಜೆಕ್ಟ್ ಮಾಡಿ ಅವರು ಸಿನಿಮಾ ಮಾಡ್ತಾರೆ. ಅದರಲ್ಲಿ ಎಲ್ಲವನ್ನೂ ನಿಮಗೆ ತೋರಿಸ್ಲಿಕ್ಕೆ ಅವರು ತಯಾರಿದ್ದಾರೆ. ಉತ್ಸಾಹವನ್ನು ಮಾಡಲಿಕ್ಕೆ, ಒಂದು ಧರ್ಮದ ಮೇಲಿನ ಉತ್ಸಾಹ ಅವರಲ್ಲಿದೆ. ಈ ಒಂದು ಜೈನ ಧರ್ಮದ ಉಳಿವಿಗೆ ಸರ್ಕಾರದ ಪ್ರಭಾವ ಮತ್ತು ಪ್ರಭಾವನೆಗಳು ಬಹಳ ದೊಡ್ಡ ಕೆಲಸ ಮಾಡ್ತದೆ. ಹೀಗೆ ಈ ಒಂದು ಕ್ಷೇತ್ರ ಅಭಿವೃದ್ಧಿಗೆ ಎರಡೂ ಸಮಿತಿಯವರು ಪೆನುಗೊಂಡೆಯಲ್ಲಿ ಜೈನ ಧರ್ಮವನ್ನು ಉಳಿಸ್ಕೊಂಡು ಹೋಗ್ತಿದ್ದಾರೆ. ಅವರ ಕಾಲ ಯಾಕೆ ಅಂತಂದರೆ ಈಗ 10 ವರ್ಷ ಆಯಿತು ದಶಮಾನೋತ್ಸವ. ಅದಕ್ಕೆ ಹೇಳಿದರೆ RJ ಪರಿವಾರದವರು, ಮತ್ತು ಅದಕ್ಕೂ ಪೂರ್ವದಲ್ಲಿ ಹಂಪಸಂದ್ರ ಪರಿವಾರದವರು, ಅದಕ್ಕೂ ಪೂರ್ವದಲ್ಲಿ ಕೇಳಿದರೆ ಈ ಸುತ್ತು ವಟಾರದಲ್ಲಿರುವ ಎಲ್ಲ ಜೈನ ಪರಿವಾರಗಳು, ಆ ಕಡೆಗೆ ಅಗಳಿ, ರತ್ನಗಿರಿ, ಹಿಂದೂಪುರ, ಹಂಪಸಂದ್ರ, ಗುಡಿಬಂಡೆ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಬೆಂಗಳೂರು, ಎಂತೆಂಥ ಧರ್ಮಾತ್ಮರು ಅವತ್ತಿನ ದಿನದಿಂದ ಇವತ್ತಿನವರೆಗೆ ಧರ್ಮವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅವ್ರ ಕರ್ತವ್ಯ ಅವರು ಚಂದ ಮಾಡಿಕೊಟ್ಟು ಹೋದರು. ಮುಂದಿನ ದಿನಮಾನಗಳ ಕರ್ತವ್ಯವನ್ನು ನಾವು ಮಾಡ್ಕೊಂಡು ಹೋಗೋದರಲ್ಲಿ ಲೋಪದೋಷಗಳಾಗಬಾರ್ದು. ಎರಡೂ ಸಮಿತಿಯವರು ಪೆನುಗೊಂಡೆ ಕ್ಷೇತ್ರದ ಧರ್ಮವನ್ನು ಅಭಿವೃದ್ಧಿ ಮಾಡಬೇಕು. ಇಲ್ಲಿ ಪುನಃ ಒಂದು ಧರ್ಮದ ಸಂಸ್ಥಾಪನೆಯನ್ನು ಅವರೆಲ್ಲರೂ ಮಾಡಬೇಕು. ಅವರ ಮಕ್ಕಳು, ಮೊಮ್ಮಕ್ಕಳು, ಪರಿವಾರ ಅವರು ಮಾತ್ರವಲ್ಲದೆ ಇಲ್ಲಿರುವ ಎಲ್ಲ ಧರ್ಮ ಬಂಧುಗಳು, ನಾವು ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ತಿಳಿಸ್ತೇವೆ. ಯಾಕೆ ಅಂತಂದರೆ ಇಲ್ಲಿ ನೀವು ಕೂತ್ಕೊಂಡಿರೋದು ಸಾಮಾನ್ಯ ಕೂತಿಲ್ಲ, ನೀವು ಧರ್ಮ ಸಂರಕ್ಷಣೆ ಮಾಡು ಕಂಕಣ ಕಟ್ಕೊಂಡು ಬಂದೇ ಕೂತಂಗಿದೆ. ಯಾಕೆ ಇವತ್ತು ಪೆನುಗೊಂಡೆಯಲ್ಲಿ ಯಾವುದೇ ಒಂದು ಮನೆ ಇಲ್ಲ, ವ್ಯವಸ್ಥೆ ಇಲ್ಲ. ನಾವಾದರೂ ಕೇಳಿದ್ವಿ ನಮ್ಗೆ ಆಗಬೇಕು, ಹೀಗಾಗಬೇಕು. ನೀವು ಯಾವುದನ್ನೂ ಕೇಳಲಿಲ್ಲ. ಕುರ್ಚಿ ಸಿಗ್ತಾ ಕೇಳಲಿಲ್ಲ, ಊಟ ಸಿಗ್ತಾ ಕೇಳಲಿಲ್ಲ. ನೆಲದಲ್ಲೇ ಕೂತ್ಕೊಂಡು, ಸಿಕ್ಕಿದ ಜಾಗದಲ್ಲೇ ಮಲ್ಕೊಂಡು, ಆದಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು, ಆದ್ರೂ ನೀವೆಲ್ಲರೂ ಧರ್ಮವನ್ನು ರಕ್ಷಣೆ ಮಾಡುವ ಕಂಕಣದಿಂದ ಬಂದಿದ್ದೀರಲ್ಲ, ಅದಕ್ಕೆ ನಿಮ್ಮೆಲ್ಲರಿಗೂ ಮೊದಲನೇ ಆಶೀರ್ವಾದ, ಅಭಿನಂದನೆ. ಆಯಿತಾ? ಇರ್ತದೆ ಅಪ್ಪ ಆಹಾರ ಹಾಹಾಕಾರ ಎಲ್ಲ ಜಾಗದಲ್ಲಿ ಇರೋದೆ. ಆದರೆ ಇದನ್ನು ನಾವು ಧರ್ಮ, ಆಚಾರ್ಯ ಸಮಂತಭದ್ರ ಸ್ವಾಮಿ ಹೇಳಿದ್ದ ಅದನ್ನೇ ಅಲ್ಲ, ನ ಧರ್ಮೋ ಧಾರ್ಮಿಕ ಇರ್ವಿನಃ, ಧರ್ಮಾತ್ಮನೇ ಎಲ್ಲದಕ್ಕಿಂತ ದೊಡ್ಡವನಾಗ್ತಾನೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲು ನೀವುಗಳೇ ಕಾರಣೀಭೂತರಾಗಿರ್ತೀರಿ.
ನಿಮ್ಮೆಲ್ಲರಿಗೂ ಅಭಿನಂದನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಶ್ರವಣಬೆಳಗೊಳದ ಸ್ವಾಮಿಗಳನ್ನು ಪ್ರಪ್ರಥಮ ಬಾರಿಗೆ ಆಂಧ್ರ ಪ್ರದೇಶದಲ್ಲಿ ಬಹಳ ವೈಭವವಾಗಿ ಸ್ವಾಗತ ಮಾಡಿಕೊಂಡಿದ್ದೀರಿ. ಶ್ರವಣಬೆಳಗೊಳ ಸ್ವಾಮೀಜಿಯವರಿಗೆ ಎಲ್ಲ ಜಾಗದಲ್ಲಿ ಅದ್ಧೂರಿಯಾದ ಸ್ವಾಗತ ಮತ್ತು ಅವ್ರ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ವಿಶ್ವದಾದ್ಯಂತ ಕಾಣುವ ಏಕೈಕ ಜೈನ ಕೇಂದ್ರ ಅಂದರೆ ಎಲ್ಲರೂ ಕಣ್ಣು ಮುಚ್ಕೊಂಡು ಹೇಳ್ತಾರೆ ಅದು ಶ್ರವಣಬೆಳಗೊಳ ಬಾಹುಬಲಿ ಸ್ವಾಮಿ ಅಂತೇಳಿ. ಅಂಥ ಕ್ಷೇತ್ರಕ್ಕೆ ಪೀಠಾಧಿಪತಿಗಳಾಗಿ ಬಂದು ಕೆಲವು ವರ್ಷಗಳಲ್ಲಿ ಅದ್ಭುತ ಸಾಧನೆಯನ್ನು ಮಾಡ್ತಾ ಧರ್ಮ ಸಂರಕ್ಷಣೆ ಮಾಡ್ತಿದ್ದಾರೆ. ಅವರು ಈ ಪೆನುಗೊಂಡೆಯನ್ನು ಇನ್ಯಾವತ್ತೂ ಮರೆಯುವುದಿಲ್ಲ. ಈ ಪೆನುಗೊಂಡೆಯ ಒಂದು ಸ್ವಾಗತವನ್ನು ಎಷ್ಟು ವೈಭವವಾಗಿ, ಯಾರೂ ಇಲ್ಲದ ಊರಲ್ಲಿ ಇಷ್ಟು ವೈಭವವಾಗಿ ತಾವು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೀರಿ. ಅವರಿಗೂ ಮತ್ತು ಅವರ ಎಲ್ಲ ಶಿಷ್ಯರು ಇವತ್ತು ಸ್ವಾಮಿಗಳನ್ನು ಇಲ್ಲಿ ಅವರು ಪಾಪ ಒಂದು ವಾರದಿಂದ ಎಲ್ಲ ಜಾಗದಲ್ಲಿ ಬಿಜಾಪುರ, ಗುಲ್ಬರ್ಗ ಕಾರ್ಯಕ್ರಮ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಆಯಿತಾ, ಸ್ವಾಮಿಗಳು ಬಂದಿರೋದೇ ನಿಮ್ಮ ಸೇವೆ ಮಾಡಲಿಕ್ಕೆ, ಸಮಾಜದ ಸೇವೆ ಮಾಡಲಿಕ್ಕೆ, ಧರ್ಮದ ಸೇವೆ ಮಾಡಲಿಕ್ಕೆ. ಹಾಗಾಗಿ ಸ್ವಾಮಿಗಳು ನಾವು ಯಾವತ್ತೂ ಧರ್ಮದ ಪರ ಮತ್ತು ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಈ ಕ್ಷೇತ್ರದ ಅಧಿದೇವತೆ ಸರಸ್ವತಿ ಅಮ್ಮನವರು ಹಾಗೂ ಪಚ್ಚೆ ಪಾರ್ಶ್ವನಾಥ ಸ್ವಾಮಿಯ ಸೇವಕಿಯಾದ ಪರಿವಾರ ಪದ್ಮಾವತಿ ದೇವಿ ಅಮ್ಮನವರು ಇವರೆಲ್ಲರ ಶಾಸನ ದೇವತೆಗಳ ಅನುಗ್ರಹ ಮತ್ತು ನಿಮ್ಮೆಲ್ಲರ ಸಹಕಾರ ಸಹಯೋಗ, ಈ ಒಂದು ಕಮಿಟಿಯವರು ಅವರನ್ನೂ ಕೂಡ ನಾವು ಅವರಿವರಂದು ಎಲ್ಲ ಈ ಸಮಿತಿಯವರಿದ್ದಾರೆ, ಎಲ್ಲ ಸಮಿತಿಯವರ ಒಂದು ಅಹರ್ನಿಶಿ ಸೇವೆ ಮತ್ತು ಇಷ್ಟೆಲ್ಲ ವೈಭವವಾಗಿ ಮಾಡ್ತಾರೆ, ಹೇಳ್ತಾರೆ. ಅವರಿಗಿದ್ರಿಂದ ಲಾಭ ಇದೆಯಾ ಅಂತ ನಾವು ಯೋಚನೆ ಮಾಡೋದಾದರೆ ಪಾಪ ಇಲ್ಲಿರೋರು ಯಾರಿಗೂ ನಯಾ ಪೈಸಾ ಲಾಭ ಇದರಿಂದ ಬರುವುದಿಲ್ಲ. ಈ ಕಾರ್ಯಕ್ರಮ ಮಾಡುವುದರಿಂದ ಅವರ ಒಂದು ಲಾಭ ಬರುತ್ತೆ, ಹಣಕಾಸಿನ ಲಾಭ ಬರುತ್ತೆ, ಧರ್ಮಖ್ಯಾತಿ ಬರುತ್ತೆ ಅನ್ನೋದು ಯಾವುದೂ ಇಲ್ಲ. ಆದ್ರೂ ಅವರು ಧರ್ಮಕ್ಕಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ತಮ್ಮ ಕೈಯಿಂದ ದುಡ್ಡು ಖರ್ಚು ಮಾಡಿಕೊಂಡು ಇಲ್ಲಿಗೆ ಬಂದು ಇಲ್ಲಿ ಏನಾಗಬೇಕು ಹೇಳಿ, ನನ್ನ ಕೈಯಿಂದ 1,000 ರೂಪಾಯಿ ತಗೋ, 1,00,000 ರೂಪಾಯಿ ತಗೋ ಅಂತ ಇಲ್ಲಿ ಹಾಕಿ ಸೇವೆ ಮಾಡಿದವರೇ ಇಲ್ಲಿ ಎಲ್ಲರೂ ಇರೋದು. ಹಾಗೆ ಇಲ್ಲಿ ವೇದಿಕೆ ಮೇಲೆ ನೀವೆಲ್ಲರೂ ಕಾಣ್ತಾ ಇದ್ದೀರಲ್ಲ, ಇವರೆಲ್ಲರೂ ಅತಿಥಿಗಳಾಗಿ ನಾವು ಸುಮ್ಮನೆ ಕರೆದು ಕೂರಿಸಿರುವುದಿಲ್ಲ, ಇವರಿಂದ ಸಾಕಷ್ಟು ಕರೆದು ಆಮೇಲೆ ಕರೆದು ಕೂರಿಸಿರ್ತೀವಿ. ಇಲ್ಲಿ ಒಂದಷ್ಟು ವಸತಿ ವ್ಯವಸ್ಥೆಗಳನ್ನು ಆದಷ್ಟು ಬೇಗ ಮಾಡಲಿ, ಅವರು ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಅದಕ್ಕೆ ಕಾಯಕಲ್ಪಕ್ಕೆ ಬಹಳಷ್ಟು ಅಡೆತಡೆಗಳು ಇದ್ದಾವೆ, ಆದರೂ ಅದನ್ನು ತಾವು ಮೀರಿ ಮಾಡ್ತೀರಿ ಅನ್ನೋ ಭರವಸೆ ನಮಗಿದೆ. ಹಾಗಾಗಿ ಬಹಳ ಅನುಕೂಲಕರವಾದ ವಾತಾವರಣ ಏನು ಅಂತಂದರೆ, ಇಲ್ಲಿ ಇರುವ ಎರಡೂ ಮಂದಿರಗಳು ಸೇರಿ ಅದ್ಭುತವಾದ ವ್ಯವಸ್ಥೆಯನ್ನು ಪೆನುಗೊಂಡೆಯಲ್ಲಿ ಕೊಟ್ಟಿದ್ದೇ ಆದಲ್ಲಿ ಅದರ ಫಲಾನುಭವಿಗಳು ಸಾಮಾನ್ಯವಾದ ಶ್ರಾವಕರಿಗೆ ಅನುಕೂಲ ಆಗ್ತದೆ, ಎರಡೂ ದರ್ಶನ ಮಾಡಲಿಕ್ಕಾಗ್ತದೆ. ಹಾಗಾಗಿ ಆದಷ್ಟು ಒಂದು ಬೇಗದಲ್ಲಿ ಎಲ್ಲರೂ ನಾವು ಬರ್ತೀವಿ. ಹಾಗೆ ನಾವು ನಮ್ಮ ಭಾರವನ್ನು ಅವ್ರ ತಲೆ ಮೇಲೆ ಇಟ್ಟು ಹಾಗಾಗಿ ನಾವು ನೀವೇ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ ಅಂತಿಲ್ಲ, ನಾವು ಯಾವತ್ತಿದ್ರೂ ನಿಮ್ಮ ಹಿಂದೆ ಇದ್ದೇ ಇರ್ತೀವಿ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಐತಿಹಾಸಿಕ ಸಾಧನೆಯ ಪಥದಲ್ಲಿ ಚಿತ್ತಾಜಿನೇಂದ್ರ 500 ಸಾಧಕರ ಪರಿಚಯದ ಮಹಾಪಯಣ, ಸತತ ಪರಿಶ್ರಮ ಮತ್ತು ತಂತ್ರಜ್ಞಾನದ ಸಮ್ಮಿಲನಕ್ಕೆ ಸಂದ ಅಪೂರ್ವ ಜಯ. ಚಿತ್ತಾಜಿನೇಂದ್ರ ಅವರು ಕೈಗೆತ್ತಿಕೊಂಡ ಈ ಡಿಜಿಟಲ್ ದಾಖಲೀಕರಣ ಕಾರ್ಯವು ಇತಿಹಾಸ ಪುಟಗಳಲ್ಲಿ ದಾಖಲಾಗುವಂತದ್ದಾಗಿದೆ. ಈ ಮಹತ್ ಕಾರ್ಯದ ಪ್ರಮುಖ ಆಕರ್ಷಣೆಗಳು: ಅದ್ಭುತ ಮಾಹಿತಿ ಸಂಗ್ರಹ. 10 ವರ್ಷಗಳಿಂದ ಧರ್ಮ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಚಿತ್ತಾಜಿನೇಂದ್ರ ಅವರು ತಮ್ಮ ವಿಶಾಲವಾದ ಸಂಪರ್ಕ ಜಾಲ ಹಾಗೂ ಒಡನಾಟವನ್ನು ಬಳಸಿಕೊಂಡು ಅತ್ಯಂತ ನಿಖರವಾದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ವೈವಿಧ್ಯಮಯ ಕ್ಷೇತ್ರಗಳ ಸಾಧಕರ ಗುರುತಿಸುವಿಕೆ ಕಾರ್ಯ ಆಗಿದೆ. ಇವರ ಈ ಡಿಜಿಟಲ್ ವಿಶ್ವಕೋಶದಲ್ಲಿ ಕೇವಲ ನಗರದ ಪ್ರಮುಖರಷ್ಟೇ ಅಲ್ಲದೆ ಕರ್ನಾಟಕದ ಹಳ್ಳಿಗಳ ಮೂಲೆಗಳಲ್ಲಿ ಬೆಳಕಿಗೆ ಬಾರದ ಜೈನ ಸಾಧಕರು, ವಿದೇಶಿ ವಿದ್ವಾಂಸರು ಹಾಗೂ ಜಾಗತಿಕ ಮಟ್ಟದಲ್ಲಿ ಜೈನ ಧರ್ಮ ಮತ್ತು ಸಂಸ್ಕೃತಿಯನ್ನು ಬೆಳೆಸ್ತಾ ಇರುವವರು, ಸಮಾಜದ ಸಂಘಟಕರು, ವಿಜ್ಞಾನಿಗಳು, ಕಲಾವಿದರು ಮತ್ತು ರಾಜಕೀಯ ಮುತ್ಸದ್ದಿಗಳೂ ಸೇರಿದಂತೆ ಸರ್ವ ಕ್ಷೇತ್ರದ ಸಾಧಕರನ್ನ ಗೌರವಿಸಲಾಗಿದೆ. ಕಲಾವಿದನ ಕಣ್ಣು ಎಐ ತಂತ್ರಜ್ಞಾನದ ಸ್ಪರ್ಶ. ಕೇವಲ ಲೇಖನಗಳನ್ನು ಬರೆಯುವುದಷ್ಟೇ ಅಲ್ಲದೆ ಪ್ರತಿಯೊಬ್ಬ ಸಾಧಕರ ಚಿತ್ರಗಳಿಗೆ ಕೃತಕ ಬುದ್ಧಿಮತ್ತೆ ಬಳಸಿ ಅತ್ಯಂತ ಕಲಾತ್ಮಕ ಹಾಗೂ ವಿಶಿಷ್ಟವಾದ ಟಚ್ ಕೊಟ್ಟಿದ್ದಾರೆ. ತಂತ್ರಜ್ಞಾನವನ್ನ ಸಾಹಿತ್ಯ ಮತ್ತು ಕಲೆಯೊಂದಿಗೆ ಸಂಯೋಜಿಸಿದ ರೀತಿ ಅತ್ಯಂತ ಅನನ್ಯವಾಗಿದೆ. ಅಸಾಧ್ಯವಾದುದನ್ನ ಸಾಧ್ಯವಾಗಿಸಿದ ವೇಗ.
2021 ಜುಲೈನಲ್ಲಿ ಜೈನ ಸಾಧಕರನ್ನ ಪರಿಚಯಿಸುವ ದೃಷ್ಟಿಯಿಂದ ಮಹಾನ್ ವೀರ ಜೈನ ಸಾಧಕರು ಫೇಸ್ಬುಕ್ ಪುಟವನ್ನ ಅಧಿಕೃತವಾಗಿ ಪ್ರಾರಂಭಿಸಲಾಯಿತು. ಈ ಪುಟದಲ್ಲಿ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಜೈನ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಈ ಹಿಂದೆ ಮಾಡಲಾಗಿತ್ತು. ಆರಂಭದಲ್ಲಿ ಝೂಮ್ ಮುಖಾಂತರ ಜೈನ ಸಾಧಕರ ಇಂಟರ್ವ್ಯೂ ಕಾರ್ಯಕ್ರಮವನ್ನು ನಡೆಸಲಾಯಿತು. ಮೊದಲು 2019ರಲ್ಲೇ ಆರಂಭ ಆಗಿತ್ತು. ಆಗ ಇದರ ಹೆಸರು ಬರೀ ಜೈನ್ ಎಂದು ಇತ್ತು. ಅನಂತರ 2021ರ ಜುಲೈನಲ್ಲಿ ಇದನ್ನ ಮಹಾನ್ ವೀರ ಜೈನ ಸಾಧಕರು ಫೇಸ್ಬುಕ್ ಪುಟವನ್ನ ಹಾಗೆಯೇ ಇನ್ಸ್ಟಾಗ್ರಾಂ ಪೇಜನ್ನ ಕೂಡ ಆರಂಭ ಮಾಡಿ ಪ್ರತಿಯೊಬ್ಬರ ಸಾಧನೆಯ ಬಗ್ಗೆ ಮಾಹಿತಿಯನ್ನ ನೀಡತೊಡಗಿದರು. ಇಷ್ಟು ಕಡಿಮೆ ಅವಧಿಯಲ್ಲಿ 500ಕ್ಕೂ ಹೆಚ್ಚು ಜನರ ವಿವರಗಳನ್ನು ಸಂಗ್ರಹಿಸಿ ಅವುಗಳನ್ನು ವ್ಯವಸ್ಥಿತವಾಗಿ ಎಡಿಟ್ ಮಾಡಿ ಕಲಾತ್ಮಕ ಚಿತ್ರಗಳೊಂದಿಗೆ ಅಪ್ಲೋಡ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಇದರ ಹಿಂದೆ ಚಿತ್ತಾ ಜಿನೇಂದ್ರ ಅವರ ತನು ಮನ ಧನದ ಸಮರ್ಪಣೆ ಹಾಗೂ ಅಪ್ರತಿಮ ಕಾರ್ಯಕ್ಷಮತೆ ಎದ್ದು ಕಾಣುತ್ತೆ. ಇತಿಹಾಸವನ್ನ ಓದುವವರಿಗಿಂತ ಇತಿಹಾಸವನ್ನ ದಾಖಲಿಸುವವರು ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡುತ್ತಾರೆ. ಚಿತ್ತಾ ಜಿನೇಂದ್ರ ಅವರ ಈ ಕಾರ್ಯವು ಮುಂದಿನ ಪೀಳಿಗೆಗೆ ಜ್ಞಾನದ ಗಣಿಯಾಗಿ ಪ್ರೇರಣೆಯ ಚಿಲುಮೆಯಾಗಿ ಇರಲಿದೆ. ಇದೀಗ ಈ ಐತಿಹಾಸಿಕ 500ರ ಗಡಿ ದಾಟಿದ ಮಹಾನ್ ಸಾಧನೆಗೆ ಚಿತ್ತಾ ಜಿನೇಂದ್ರ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅವರ ಈ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸೇವೆ ಹೀಗೆಯೇ ನಿರಂತರವಾಗಿ ಮುಂದುವರಿಯಲಿ, ಸಹಸ್ರಾರು ಸಾಧಕರನ್ನ ತಲುಪಲಿ ಎಂದು ಹಾರೈಸುತ್ತೇವೆ. ನಾವೆಲ್ಲರೂ ಈ ದಿನ ಶ್ರೀ ಕ್ಷೇತ್ರ ಪೆನುಗೊಂಡೆ ಮಹಾಸಂಸ್ಥಾನದ ಭಗವಾನ್ ಶ್ರೀ 1008 ಅಚ್ಯುತನಾಥ ತೀರ್ಥಂಕರರ ಬಸದಿಯ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಉಪಸ್ಥಿತರಿದ್ದೇವೆ. ಬೆಳಗಿನಿಂದಲೂ ಭಗವಾನ್ ಶ್ರೀ ಅಚ್ಯುತನಾಥ ತೀರ್ಥಂಕರಿಗೆ ಮಹಾ ಅಭಿಷೇಕ ನೆರವೇರಿದೆ. ನಾವು ಪಟ್ಟಾಭಿಷೇಕ ಆದಾಗಿಂದಲೂ ಕೂಡ ಪಟ್ಟಾಭಿಷೇಕ ಆಗಿ 3 ವರ್ಷ ಆದಾಗಿಂದಲೂ ಪಂಚಾಮೃತ ಅಭಿಷೇಕ ಅನೇಕ ಕಡೆ ನೋಡಿದ್ದೀವಿ. ಆದರೆ ಇಷ್ಟೊಂದು ವೈಭವ, ಇಷ್ಟೊಂದು ವಿವಿಧ ರೀತಿಯ ದ್ರವ್ಯಗಳಿಂದ ಅಭಿಷೇಕ ಆಗಿರ್ತಕ್ಕಂಥದ್ದು ಅದು ಪೆನುಗೊಂಡೆಯ ಅಚ್ಯುತನಾಥ ಸ್ವಾಮಿ ಬಸದಿಯಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದಾಗಿದೆ. ಮತ್ತೊಂದು ಕಾರ್ಯಕ್ರಮ ನಮ್ಮ ಪುರಪ್ರವೇಶ. ಆಂಧ್ರ ಪ್ರದೇಶಕ್ಕೆ ಪಟ್ಟಾಭಿಷೇಕ ಆದ ನಂತರ ಆಂಧ್ರ ಪ್ರದೇಶಕ್ಕೆ ಪ್ರಪ್ರಥಮವಾಗಿ ಆಗಮಿಸಿ ನಿಮ್ಮೆಲ್ಲರ ಪ್ರೀತಿ ಗೌರವ ಎಲ್ಲವನ್ನ ಪಡೆದು ಬಹಳ ಸಂತೋಷವಾಗಿದೆ. ಈಗಾಗಲೇ ಸ್ವಾಮೀಜಿ ಹೇಳಿದ ಹಾಗೆ ಈ ಊರಿನಲ್ಲಿ ಒಂದು ಶ್ರಾವಕರ ಮನೆ ಇಲ್ಲದಿದ್ದರೂ ಕೂಡ ಇಷ್ಟೊಂದು ಅದ್ಧೂರಿಯಾಗಿ ತಾವೆಲ್ಲರೂ ಆ ಒಂದು ಶ್ರವಣ ಬೆಳಗೊಳದ ಗುರುಪೀಠದ ಮೇಲೆ ಇಟ್ಟಂತಹ ಭಕ್ತಿ ಶ್ರದ್ಧೆಯಿಂದ ನಮ್ಮನ್ನು ಸ್ವಾಗತಿಸಿದ್ರಿ. ಈ ಆಂಧ್ರ ಪ್ರದೇಶದ ಈ ನೆಲ ಜೈನ ಧರ್ಮದ ಬಹಳ ಪ್ರಾಚೀನವಾದಂತಹ ಸಂಪತ್ತನ್ನು ಒಳಗೊಂಡಿರ್ತಕ್ಕಂಥದ್ದು. ಸಾವಿರಾರು ವರ್ಷಗಳಿಂದಲೂ ಭಗವಾನ್ ಮಹಾವೀರರ ಕಾಲದಿಂದಲೂ ಈ ಒಂದು ಆಂಧ್ರದ ನೆಲದಲ್ಲಿ ಜೈನ ಧರ್ಮ ಬಹಳ ಪ್ರಭಾವದಲ್ಲಿತ್ತು. ಸ್ವಾಮೀಜಿಯವರು ಈ ಒಂದು ಪ್ರದೇಶದ ಇತಿಹಾಸವನ್ನು ಬಹಳ ವಿಸ್ತಾರವಾಗಿ ವಿಶೇಷವಾಗಿ ತಮ್ಮ ಮುಂದೆ ಇಟ್ಟಿದ್ದಾರೆ. ಈ ಆಂಧ್ರ ಪ್ರದೇಶಕ್ಕೆ ಒಂದು ದೊಡ್ಡ ಇತಿಹಾಸ ಅಥವಾ ಒಂದು ದೊಡ್ಡ ಗೌರವ ಅಂತಂದರೆ ಅದು ಕೋನಕೊಂಡ್ಲ ಅಂತ ಹೇಳ್ಬೋದು. ತಮ್ಮೆಲ್ಲರಿಗೂ ಗೊತ್ತಿದೆ, ಕೋನಕೊಂಡಲ ಕುಂದಕುಂದ ಆಚಾರ್ಯರ ಜನ್ಮಸ್ಥಳವಾಗಿರ್ತದೆ. ಇದು ಕುಂದಕುಂದರಂತಹ ಮಹಾನ್ ಆಚಾರ್ಯರು ಜನ್ಮವನ್ನು ಪಡೆದಿರತಕ್ಕಂಥದ್ದು ಇಡೀ ಆಂಧ್ರ ಪ್ರದೇಶಕ್ಕೆ ಗೌರವ ತರುವಂತಹ ವಿಷಯ ಅಂಥೇಳಿ ಹೇಳ್ಬೋದು. ಕುಂದಕುಂದರು ಕೇವಲ ಸಾಮಾನ್ಯ ಆಚಾರ್ಯರಲ್ಲ, ಎಲ್ಲರನ್ನೂ ಕೂಡ ಎಲ್ಲರೂ ಮಾನಿಸುವಂತಹ ಆಚಾರ್ಯರು. ಅದು ದಿಗಂಬರರಿರ್ಬೋದು, ಶ್ವೇತಾಂಬರಿರ್ಬೋದು, ಕಾಂಜಿಗಳಿರ್ಬೋದು, ಜೈನರಲ್ಲಿ ಎಷ್ಟು ಪಂಥ ಪರಂಪರೆಗಳಿದ್ದಾವೆ ಎಲ್ಲರೂ ಕೂಡ ಮಾನಿಸುವಂತಹ ಏಕೈಕ ಆಚಾರ್ಯರು ಅಂತಂದರೆ ಅದು ಕುಂದಕುಂದ ಆಚಾರ್ಯರು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ನಮ್ಮೆಲ್ಲರಿಗೂ ಕೂಡ ನಿಮಗೆಲ್ಲ ಒಂದೊಂದು ಐಡೆಂಟಿಟಿ ಇರ್ತದೆ. ನಾವು ಇಂಥ ಊರಿನವರು, ನಮ್ಮ ತಂದೆ ಇಂಥವರು, ತಾಯಿ ಇಂಥವರು, ಅಜ್ಜ ಇಂಥವರು ಅಂಥೇಳಿ ನೀವೆಲ್ಲ ಹೇಳ್ಕೊಳ್ತೀರ. ಹಾಗೆ ನಾವೆಲ್ಲ ಇಡೀ ದೇಶದಲ್ಲಿ ಇರ್ತಕ್ಕಂತಹ ಅಷ್ಟು ಮುನಿಗಳು, ಅಷ್ಟು ಸ್ವಾಮೀಜಿಯವರು ಒಂದೊಂದು ಐಡೆಂಟಿಟಿ ಅಂತ ಇರ್ತದೆ ನಮಗೆ. ನಮ್ಮ ಮಠದ ಐಡೆಂಟಿಟಿ ಹೇಗೆ ಅಂತಂದರೆ ಅಡ್ರೆಸ್ ಅಂತ ಹೇಳ್ಬೋದು. ನಮ್ಮದು ಶ್ರೀ ಮೂಲ ಸಂಘ ದೇಶೀಯ ಗಣ ಪುಸ್ತಕ ಗಚ್ಚ ಕುಂದಕುಂದಾನ್ವಯ ಅಂಥೇಳಿ. ಹಾಗೆ ಸ್ವಾಮೀಜಿಯವರದ್ದು ಕೂಡ ಅದೇ ರೀತಿಯಾಗಿ ಬರ್ತದೆ. ಶ್ರೀ ಮೂಲ ಸಂಘ ಪುಷ್ಕರ ಗಚ್ಚ
ಹಾಗೆ ಕುಂದಕುಂದಾನ್ವಯ ಎಲ್ಲ ಮಠ ಪರಂಪರೆಗಳದ್ದು ಒಂದೊಂದು ಅಡ್ರೆಸ್ ಇರ್ತದೆ. ಇಡೀ ದೇಶದಲ್ಲಿರ್ತಕ್ಕಂತಹ ಅಷ್ಟು ಮುನಿಗಳು, ಅಷ್ಟು ಭಟ್ಟಾರಕರು ಬರ್ತಕ್ಕಂಥದ್ದು ಕುಂದಕುಂದಾನ್ವಯದ ಅಡಿಯಲ್ಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗಾದ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂತಹ ಎಲ್ಲ ಮುನಿಗಳಿಗೆ ನಾಯಕನ ಯಾರು? ಅದು ಕುಂದಕುಂದಾಚಾರ್ಯರು. ಅಂತಹ ನಮ್ಮೆಲ್ಲರ ಒಂದು ಗಣ ಶ್ರೀ ಮೂಲಸಂಘ ದೇಶೀಯ ಗಣದ ಒಂದು ಮುಖ್ಯ ಆಚಾರ್ಯರು ಕುಂದಕುಂದಾಚಾರ್ಯರಾಗಿರ್ತಾರೆ. ಅಂತಹ ಒಂದು ಆಚಾರ್ಯರು ಜನ್ಮ ಪಡೆದಂತಹ ನೆಲ ಈ ಒಂದು ಆಂಧ್ರ ಪ್ರದೇಶ ಅಂತ ಹೇಳ್ಬೋದು. ಹಾಗೆ ಅವರ ಮತ್ತು ಶ್ರವಣಬೆಳಗೊಳದ ನಂಟೇನು ಅಂತಂದರೆ, ಶ್ರವಣಬೆಳಗೊಳದಲ್ಲಿ ಆಚಾರ್ಯ ಭದ್ರಬಾಹು ಸ್ವಾಮಿಗಳು, ಅಂತಿಮ ಶ್ರುತಿ ಕೇವಲಿ ಆಚಾರ್ಯ ಭದ್ರಬಾಹು ಸ್ವಾಮಿಗಳ ಸಮಾಧಿ ಸ್ಥಳ. ಕುಂದಕುಂದಾಚಾರ್ಯರು ತಮ್ಮದೇ ಕೃತಿಗಳಲ್ಲಿ ಹೇಳ್ಕೊಳ್ತಾರೆ, ಭದ್ರಬಾಹುಗಳ ಗಮಕ ಶಿಷ್ಯ ಅಂತೇಳಿ. ಅಂತಂದರೆ ಭದ್ರಬಾಹುಗಳ ನೇರ ಶಿಷ್ಯ ಅಂತೇಳಿ ಕುಂದಕುಂದಾಚಾರ್ಯರು ಹೇಳ್ತಾರೆ. ಹಾಗಾಗಿ ಶ್ರವಣಬೆಳಗೊಳಕ್ಕೂ ಮತ್ತು ಆಂಧ್ರದ ಸಂಬಂಧ ಸುಮಾರು 2000 ವರ್ಷಗಳ ಹಿಂದಿನಿಂದ ಬರ್ತದೆ. ಹಾಗೆ ಆ ಕುಂದಕುಂದಾಚಾರ್ಯರು ಶ್ರವಣಬೆಳಗೊಳಕ್ಕೆ ಆ ಭದ್ರಬಾಹುಗಳ ಸಮಾಧಿಯ ದರ್ಶನಕ್ಕೆ ಕೂಡ ಬಂದಿರ್ತಾರೆ. ಭದ್ರಬಾಹುಗಳಿಗೆ ಮತ್ತು ಇವರಿಗೆ ಸುಮಾರು ಒಂದು 200-250 ವರ್ಷಗಳ ಅಂತರವಿರ್ತದೆ. ಅವರು ನಾನು ಭದ್ರಬಾಹುಗಳ ನೇರ ಶಿಷ್ಯ ಅಂಥೇಳಿ ಕುಂದಕುಂದಾಚಾರ್ಯರು ಹೇಳಿ ಶ್ರವಣಬೆಳಗೊಳಕ್ಕೂ ಕೂಡ ಅವರು ಆಕಾಶ ಮಾರ್ಗದಲ್ಲಿ, ಅವಾಗೆಲ್ಲ ಮುನಿಗಳು ಚಾರಣವೃದ್ಧಿ ಮುನಿಗಳು ಅಂಥೇಳಿ ಆಕಾಶದಲ್ಲಿ ಅವರು ವಿಹಾರ ಮಾಡ್ತಾ ಇದ್ರು. ಅಂತಹ ಶಕ್ತಿ ಆ ಕುಂದಕುಂದಾಚಾರ್ಯರಿಗೆ ಇತ್ತು. ಹಾಗೆ ಶ್ರವಣಬೆಳಗೊಳಕ್ಕೂ ಅವರು ಬಂದು ಹೋಗಿರ್ತಕ್ಕಂಥದ್ದು ಬಹಳ ವಿಶೇಷ ಅಂಥೇಳಿ. ಇದು ಈ ಒಂದು ಇಡೀ ಆಂಧ್ರ ಪ್ರದೇಶಕ್ಕೆ ಒಂದು ದೊಡ್ಡ ಮುಕುಟ. ಕುಂದಕುಂದಾಚಾರ್ಯರು ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಗೌರವ ತರುವಂತಹ ವಿಷಯ. ಹಾಗೆ ಎರಡನೆಯದು ಈ ಪೆನಗೊಂಡೆ ಮಹಾಸಂಸ್ಥಾನ. ಎಲ್ಲ ಸೇನಗಣ ಏನು NR ಪುರ, ಹಾಗೆ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ನಾಂದಿನಿ, ಹಾಗೆ ಕೊಲ್ಲಾಪುರ, ಜಿನಕಂಚಿ ಇವೆಲ್ಲವೂ ಕೂಡ ಬರತಕ್ಕಂಥದ್ದು ಸೇನಗಣ ಅನ್ನುವಂತಹ ಒಂದು ಗಣದ ಅಡಿಯಲ್ಲಿ. ಆ ಎಲ್ಲ ಗಣಗಳಿಗೂ ಕೂಡ ಮುಖ್ಯ ಪೀಠ ಅಂತಂದರೆ ಅದು ಈ ಪೆನಗೊಂಡೆ ಮಹಾಸಂಸ್ಥಾನ. ಈ ಎಲ್ಲರಿಗೂ ಮೂಲ ಪೀಠ ಈ ಪೆನಗೊಂಡೆ ಮಹಾಸಂಸ್ಥಾನ ಆಗಿರ್ತದೆ. ಈ ಪೆನಗೊಂಡೆ ಈಗ ಈ ರೀತಿಯಾಗಿದೆ. ಆದರೆ ಆಗಿನ ಕಾಲದಲ್ಲಿ ಇಲ್ಲಿ ಮಹಾನ್ ಆಚಾರ್ಯರುಗಳು, ಸಾವಿರಾರು ದಿಗಂಬರ ಮುನಿಗಳು, ಸಾವಿರಾರು ಮಂದಿರಗಳು, ಹಾಗೆ ಇದು ದೊಡ್ಡ ಒಂದು ಧಾರ್ಮಿಕ ವಿದ್ಯಾ ಕೇಂದ್ರವೂ ಕೂಡ ಆಗಿರ್ತಕ್ಕಂತಹ ಇತಿಹಾಸವನ್ನು ನಾವೆಲ್ಲರೂ ಕೂಡ ನೋಡ್ಬೋದು. ಇಂತಹ ಒಂದು ಇತಿಹಾಸ ಪ್ರಸಿದ್ಧ ಪುಣ್ಯಭೂಮಿಯಲ್ಲಿ ನಾವೆಲ್ಲರೂ ಕೂಡ ಅಜಿತನಾಥ ಸ್ವಾಮಿ ಜಿನಮಂದಿರದ ಒಂದು ಪರಿಸರದಲ್ಲಿ ಕೂತಿದ್ದೇವೆ. ಆ ಜೀರ್ಣೋದ್ಧಾರಗೊಂಡು 10 ವರ್ಷದ ಒಂದು ದಶಮಾನೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲರೂ ಬಹಳ ವಿಶೇಷವಾಗಿ ವೈಭವದಿಂದ ಆಚರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಕನಕಗಿರಿಯ ಬೋನಿಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳವರು ಕೂಡ ಸಾನ್ನಿಧ್ಯವನ್ನು ವಹಿಸಿದರು. ಆದರೆ ಕಾರಣಾಂತರದಿಂದ ಅವರು ಕ್ಷೇತ್ರಕ್ಕೆ ತೆರಳಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಯಾಕಂದರೆ ಈ ಪ್ರದೇಶ ಯಾರದೇ ಇರ್ಬೋದು, ಕನಕಗಿರಿ ಸ್ವಾಮೀಜಿಯವರ ಒಂದು ವಿಶೇಷತೆ ಏನು ಅಂತಂದರೆ, ಎಲ್ಲ ಸ್ವಾಮೀಜಿಯವರು ನಾವು ನಮ್ದು ಈ ಪ್ರದೇಶ, ನಮ್ದು ಈ ವ್ಯಾಪ್ತಿ ಅಂತೀವಿ. ಆದರೆ ಯಾವುದೇ ವ್ಯಾಪ್ತಿ ಪ್ರದೇಶ ಇಲ್ಲದೆ ಕರ್ನಾಟಕದ, ಆಂಧ್ರ ಪ್ರದೇಶದ, ತಮಿಳುನಾಡಿನ, ಕೇರಳದ ಮೂಲೆ ಮೂಲೆಗಳಿಗೆ ತಲುಪಿ ಬಸದಿಗಳ ಜೀರ್ಣೋದ್ಧಾರ ಮಾಡಿದಂತಹ ಶ್ರೇಯಸ್ಸು ಕನಕಗಿರಿ ಸ್ವಾಮೀಜಿಗೆ ಸಲ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ಈ ಬಸದಿ, ಹಾಗೆ ನಮ್ಮ ಪಚ್ಚೆ ಪಾರ್ಶ್ವನಾಥ ಸ್ವಾಮಿ ಬಸದಿಯ ಜೀರ್ಣೋದ್ಧಾರದ ಸಂಪೂರ್ಣ ಮಾರ್ಗದರ್ಶನ ಅವರು ಮಾಡಿರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಮೊದಲಿಗೆ ನಮ್ಮ ಇತಿಹಾಸವನ್ನು ತಿಳಿಬೇಕು. ಹಾಗೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಗೌರವ, ಹೆಮ್ಮೆಯನ್ನು ಪಡಬೇಕು. ಹಾಗೆ ನಮ್ಮ ಜಿನಮಂದಿರಗಳ ಸಂರಕ್ಷಣೆಯನ್ನು ನಾವೇ ಮಾಡಬೇಕಾಗ್ತದೆ. ಪ್ರತಿ ವರ್ಷಕ್ಕೆ ಒಮ್ಮೆನಾದರೂ ಆಂಧ್ರ ಪ್ರದೇಶಕ್ಕೆ ಬರ್ತೀವಿ, ಆಂಧ್ರದಲ್ಲಿರ್ತಕ್ಕಂತಹ ಎಲ್ಲ ಪ್ರಾಚೀನ ಮಂದಿರಗಳ ದರ್ಶನ ಮಾಡ್ತೀವಿ ಅಂತಕ್ಕಂಥ ಸಂಕಲ್ಪವನ್ನು ತಾವೆಲ್ಲರೂ ಮಾಡಿದ್ದೆ ಆದರೆ ನಿಜವಾಗ್ಲೂ ಮತ್ತೊಂದು 100 ವರ್ಷ, 150 ವರ್ಷ ಈ ಆಂಧ್ರದಲ್ಲಿ ಜೈನ ಧರ್ಮ ಉಳಿತದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆಯೂ ಕೂಡ ಈ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜಿನಮಂದಿರಗಳ ಸಂರಕ್ಷಣೆಗೆ ಶ್ರವಣಬೆಳಗೊಳ ಶ್ರೀಮಠ ಸದಾ ಸಹಕಾರವನ್ನು ನೀಡ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಆಗಮಿಸಿದಂಥ ಎಲ್ಲ ಶ್ರಾವಕ ಶ್ರಾವಕಿಯರ ಜೀವನ ಮಂಗಲಮಯವಾಗಿರಲಿ, ಸುಖಮಯ, ಸಂತೋಷಮಯ, ಧರ್ಮಮಯ, ಮೋಕ್ಷಮಯವಾಗಿರಲಿ ಅಂತೇಳಿ ಮಂಗಳ ಆಶೀರ್ವಾದವನ್ನು ದಯಪಾಲಿಸಿ ಮಾತಿಗೆ ವಿರಾಮ ಅಂದ್ಕೊಳ್ತೀವಿ. ಓಂ ನಮಃ.
बोलो परम पूज्य स्वस्ति श्री लक्ष्मी सेन भट्टारक भट्टाचार्य वर्य महास्वामी जी की जय। बोलो परम पूज्य स्वस्ति श्री अभिनव चारु कीर्ति भट्टारक भट्टाचार्य वर्य महास्वामी जी की। ಪರಮ ಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ನರಸಿಂಹರಾಜಪುರ ಮತ್ತು ಪರಮ ಪೂಜ್ಯ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮಿಗಳು ಶ್ರವಣಬೆಳಗೊಳ ತಮ್ಮ ಪಾವನ ಸಾನ್ನಿಧ್ಯ, ಆಶೀರ್ವಾದ ಮತ್ತು ಮಂತ್ರಘೋಷದಿಂದ ಈ ಉತ್ಸವವನ್ನು ಪವಿತ್ರಗೊಳಿಸಿದ್ದಕ್ಕೆ ಭಕ್ತಿಪೂರ್ವಕ ಚರಣಗಳಿಗೆ ನಮಸ್ಕಾರಗಳು. ಡಾಕ್ಟರ್ ಸುರೇಂದ್ರ ಕುಮಾರ್ ಅವರು SDM ಸಂಸ್ಥೆ ಉಪಾಧ್ಯಕ್ಷರು ಮತ್ತು ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಭಾರತೀಯ ಜೈನ್ ಮಿಲನ್ ರಾಷ್ಟ್ರೀಯ ಉಪಾಧ್ಯಕ್ಷರು ನಮ್ಮ ಟ್ರಸ್ಟ್ಗೆ ನಿರಂತರ ಪ್ರೋತ್ಸಾಹ, ದೇಣಿಗೆ ಮತ್ತು ಮಾರ್ಗದರ್ಶನ ನೀಡಿದ್ದಕ್ಕೆ ನಾವು ಅತ್ಯಂತ ಋಣಿಯಾಗಿದ್ದೇವೆ. ಡಾಕ್ಟರ್ ನಿರಂಜನ್ ಕುಮಾರ್ ಅವರು SDM ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತು ಶ್ರೀಮತಿ ಪದ್ಮಲತಾ ನಿರಂಜನ್ ಅವರು SDM ವಿಶ್ವವಿದ್ಯಾಲಯದ ಮುಖ್ಯ ಆಡಳಿತ ಅಧಿಕಾರಿಗಳು ಧಾರವಾಡ ಈ ಶುಭ ಸಮಾರಂಭದಲ್ಲಿ ಭಾಗವಹಿಸಿ ಆಶೀರ್ವಾದ ನೀಡಿದ್ದಕ್ಕೆ ಹೃದಯ ತುಂಬಿದ ಧನ್ಯವಾದಗಳು. ಶ್ರೀ ವಿಕಾಸ್ ಜೈನ್ ಅವರು ಉದ್ಯಮಿ ಬೆಂಗಳೂರು ಮತ್ತು ಶ್ರೀ ವಿಮುಕ್ ಜೈನ್ ಅವರು ತ್ಯಾಗಿ ಸೇವಾ ಸಮಿತಿ ಬೆಂಗಳೂರು ಈ ಮಹಾ ಕಾರ್ಯಕ್ಕೆ ನೀಡಿದ ಸಹಕಾರಕ್ಕೆ ಧನ್ಯವಾದಗಳು. ಶ್ರೀ ಸ್ವಾಮಿನಾಯಕ್ ಅವರು ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಇಲಾಖೆಯ ಸಹಾಯಕ ನಿರ್ದೇಶಕರು, ಆಂಧ್ರ ಪ್ರದೇಶ ಸರ್ಕಾರ, ಅನಂತಪುರ ಈ ಕ್ಷೇತ್ರಕ್ಕೆ ಸರ್ಕಾರದ ಮನ್ನಣೆ ತಂದು ಕೊಡಲು ಸಹಕರಿಸಿದ್ದಕ್ಕೆ ವಿಶೇಷ ಧನ್ಯವಾದಗಳು. ಈ ಬಸದಿಯ ಜೀವಾಳವೇ ಆಗಿರುವ ಕಳೆದ 10 ವರ್ಷಗಳಿಂದ ಈ ಕ್ಷೇತ್ರದ ನವೀಕರಣ ಮತ್ತು ಅಭಿವೃದ್ಧಿಗೆ ಅವಿರಾಮವಾಗಿ ದುಡಿದಿರುವ ಮತ್ತು ಕಳೆದ 3 ತಿಂಗಳಿಂದ ಈ ಮಹೋತ್ಸವಕ್ಕಾಗಿ ರಾತ್ರಿ ಹಗಲು ಶ್ರಮಿಸಿದ ಶ್ರೀ ಜಿ ಅಜಿತ್ ಕುಮಾರ್ ಅವರಿಗೆ, ಅಧ್ಯಕ್ಷರು ಪೆನಗೊಂಡ ಟ್ರಸ್ಟ್ ಮತ್ತು ಅವರ ಪತ್ನಿ ಮಂಜುಳಾ ಅಜಿತ್ ಕುಮಾರ್ ಅವರಿಗೆ ಈ ಸಮಸ್ತ ಧರ್ಮಕ್ಷೇತ್ರದ ಪರವಾಗಿ ನಮ್ಮ ಹೃದಯ ತುಂಬಿದ ಅಭಿನಂದನೆಗಳು ಮತ್ತು ಕೃತಜ್ಞತೆ. ಶ್ರೀ ಜಿ ಮಂಜುನಾಥ್ ತ್ಯಾಗಿ ಸೇವಾ ಸಮಿತಿ ಪ್ರೆಸಿಡೆಂಟ್ ಅವರಿಗೆ ವಿಶೇಷ ಧನ್ಯವಾದ. ದೇಣಿಗೆ ಸಂಗ್ರಹ ಮತ್ತು ಪೂಜಾ ಸಮಿತಿಯ ನೇತೃತ್ವ ವಹಿಸಿ ವಿಶೇಷ ಧನ್ಯವಾದಗಳು.